ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಟಾಸ್ಕ್ ಕೊಡ್ತಾರಲ್ಲ ಚಕ್ರವ್ಯೂಹ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡರು ಸಿಕ್ಕಾಪಟ್ಟೆ ಇಲ್ಲಿ ಕಿರ್ಚಾಡ್ತಾರೆ. ಪ್ರೋಮೋದಲ್ಲಿ ಬಿಟ್ಟಾಗ ನಮ್ಗೆಲ್ಲ ಅನ್ಸಿದ್ದೆ ಬೇರೆ, ಪ್ರೋಮೋ ಆದ್ಮೇಲೆ ಎಪಿಸೋಡ್ ನೋಡಿದಾಗೆ ನಮಗೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗಿದ್ದು. ಪ್ರೋಮೋದಲ್ಲಿ ತೋರಿಸಿದ್ದೇನಪ್ಪ ಅಂತಂದ್ರೆ ಇನ್ನು ಗೇಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅನ್ನೋ ರೀತಿ ತೋರಿಸಿದ್ರು. ಎಪಿಸೋಡ್ ನೋಡಿದಾಗ ಒಂದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಚಕ್ರವ್ಯೂಹ ಅಂತ ಏನ್ ಬರುತ್ತೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ಯಾರ್ಯಾರು ಹೋಗ್ಬೇಕು ಅಂತಂದ್ಬಿಟ್ಟು. ನೋಡಿ ಇಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಆಟಾಡಕ್ಕೆ ಚಾನ್ಸ್ ಕೊಡಲಿಲ್ಲ. ಇಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರೇ ಬಂದ್ರು. ಇಲ್ಲಿ ರಕ್ಷಿತ್ ಅವ್ರು ಬಂದು ಹೇಳ್ತಾರೆ ಇಲ್ಲ ನಾನು ಆಡ್ತೀನಿ ಅಂತಂದ್ಬಿಟ್ಟು, ಅದು ಭಾರ ಇರುತ್ತೆ ಎತ್ತಕ್ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ. ಇದನ್ನ ಮತ್ತೆ ಹೇಳ್ತೀನಿ ಏನಕ್ಕೆ ಅಂತ ಕೇಳಿಸ್ಕೊಳ್ಳಿ. ಭಾರ ಇರುತ್ತೆ ಎತ್ತಕ್ ಆಗಲ್ಲ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರೇ ಹೇಳ್ತಾರೆ. ಕೆಲವೊಬ್ಬರಿಗೆ ನಾವೇನೋ ಹೇಳಿರ್ತೀವಿ ಅವ್ರಿಗೇನೋ ಬೇರೆ ಅರ್ಥ ಆಗ್ಬಿಡುತ್ತೆ, ಕೆಲವೊಬ್ಬರ ವ್ಯೂವರ್ಸ್ಗೆ, ಅದಕ್ಕೋಸ್ಕರ ಇಲ್ಲಿ ನಾನು ಹೇಳಿದ್ದು. ಇಲ್ಲಿ ಭಾರ ಇರುತ್ತೆ ಎತ್ತಕ್ಕಾಗಲ್ಲ ಅಂತಂದ್ರೆ ಈ ಒಂದು ಗೇಮಲ್ಲಿ ಅವರು ಸೋತ್ರಲ್ವಾ, ಒಂದು ಚಾನ್ಸ್ ಅವ್ರಿಗೂ ಕೂಡ ಬಿಟ್ಕೊಡ್ಬೇಕು. ಒಟ್ಟಿನಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಗೇಮ್ ಅಂತ ಬಂದಾಗ ಇಲ್ಲಿ ರಕ್ಷಿತಾ ಏನಾದ್ರು ಅವ್ರ ಟೀಮಲ್ಲಿ ಇದ್ರು ಅಂತ ಅಂದ್ರೆ ಅವರಿಗೆ ಬಿಟ್ಕೊಡ್ಲೇಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಎಲ್ಲ ನಡೆದೋಗಿತ್ತು. ಯಾರು ಗೇಮ್ ಆಡ್ಬೇಕು ಮತ್ತೆ ಇಲ್ಲಿ ಗೇಮ್ ಅಲ್ಲಿ ಗೆದ್ರೆ ಎಲ್ರದ್ದು ಕೂಡ ಒಂದೇ ಡಿಸಿಷನ್ ಇರಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಫಸ್ಟೇ ಇಲ್ಲಿ ಹೇಳಿದ್ರು. ಇಲ್ಲಿ ಅಖಾಡಕ್ಕೆ ಇಳಿಯೋಕ್ಕೂ ಮುಂಚೆನೆ ಇವೆರಡೂ ಕೂಡ ಇಲ್ಲಿ ಡಿಸ್ಕಷನ್ ಆಗಿತ್ತು. ಅದಾದ್ಮೇಲೆ ಇಲ್ಲಿ ರಕ್ಷಿತ್ ಅವರು ಗಿಲ್ಲಿ ಅವ್ರ ಹತ್ರ ಇಲ್ಲಿ ಮಾತಾಡಕ್ಕೆ ಹೋಗೋದು. ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಬೇಕಂತ ಅಂದ್ಬಿಟ್ಟು ಒಂದು ಸೀನ್ ನ ಕ್ರಿಯೇಟ್ ಮಾಡಿದ್ರು. ಇಲ್ಲೂ ಕೂಡ ಒಂದು ಫೂಟೇಜ್ಗೋಸ್ಕರನೇ, ಹೌದು ಎಲ್ಲರೂ ಕೂಡ ಫೂಟೇಜ್ ತಿನ್ನಕ್ಕೋಸ್ಕರನೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಆದ್ರೆ ಬೇಡದೇ ಒಂದು ಫೂಟೇಜ್ ತಿನ್ನಕ್ಕೆ ಹೋಗ್ಬಾರ್ದು. ಇಲ್ಲಿ ಡಿಸ್ಕಷನ್ ಆಗಿತ್ತಲ್ವಾ, ಒಮ್ಮತ ಬರಬೇಕು ಅಂತ ಹೇಳಿದಾಗಿತ್ತು, ಮತ್ತೆ ಇಲ್ಲಿ ಯಾರ್ಯಾರು ಆಡ್ಬೇಕು ಅಂತ ಕೂಡ ಇಲ್ಲಿ ಡಿಸ್ಕಷನ್ ಆಗಿತ್ತು. ಅದಾದ್ಮೇಲೆ ಇಲ್ಲಿ ರಕ್ಷಿತಾ ಅವರು ಈ ಕಡೆ ಅಪೋಸಿಟ್ ಟೀಮ್ ಅಲ್ಲಿ ಬಂದು ಮಾತಾಡಿದ್ದು. ಇದರಿಂದ ಏನು ಕೂಡ ಪ್ರಾಬ್ಲಮ್ ಇರಲಿಲ್ಲ. ಪ್ರೋಮೋದಲ್ಲಿ ಬಿಟ್ಟಿರೋದು ನೋಡಕ್ ಹೋದ್ರೆ ಇಲ್ಲಿ ಗಿಲ್ಲಿ ಅವ್ರದ್ದು ಮತ್ತೆ ರಕ್ಷಿತ್ ಅವ್ರದ್ದು ತಪ್ಪಿತ್ತು. ಈ ಒಂದು ಟೀಮಲ್ಲಿ ಇರೋರು ಈ ಕಡೆ ಇರೋ ಟೀಮಲ್ಲಿ ಯಾಕೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಒಮ್ಮತ ಬರಬೇಕು ಅಂತಾನು ಇಲ್ಲಿ ಡಿಸ್ಕಷನ್ ಆಗಿತ್ತು. ಮತ್ತೆ ಇಲ್ಲಿ ಯಾರು ಆಟಾಡಕ್ಕೆ ಅಖಾಡಕ್ಕೆ ಇಳಿಬೇಕಂತಾನು ಕೂಡ ಇಲ್ಲಿ ಡಿಸ್ಕಷನ್ ಆಗಿತ್ತು. ಇವರು ಇವಾಗ ಆ ಟೀಮ್ ಅವ್ರ ಹತ್ರ ಮಾತಾಡಿದ್ರೆ ಏನು, ಈ ಟೀಮ್ ಅವ್ರ ಹತ್ರ ಮಾತಾಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಸುಮ್ಮನೆ ಕಾಮಿಡಿ ರೀತಿಯಲ್ಲಿ ಮಾಡಕ್ ಹೋಗಿದ್ದನ್ನ ಇಲ್ಲಿ ಅಶ್ವಿನಿ ಗೌಡರು ಬೇಕಂತ ಅಂದ್ಬಿಟ್ಟು ಫೂಟೇಜ್ಗೋಸ್ಕರ ಈ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ನೆಸೆಸಿಟಿ ಇರಲಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು, ಬೇಡ ರಕ್ಷಿತಾ ಮಾತಾಡೋದು ಬೇಡ, ಗೇಮ್ ಎಲ್ಲ ಮುಗಿಲಿ ಆ ನಂತರ ಇಲ್ಲಿ ಮಾತಾಡ್ಕೊ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಅದು ಬಿಟ್ಬಿಟ್ಟು ತಲೆಯಲ್ಲಿ ಬುದ್ಧಿ ಇರಬೇಕು, ಇಲ್ಲಿ ತಂತ್ರ ಕುತಂತ್ರ ಎಲ್ಲ ನೀನ್ ಮಾಡಬೇಡ ಗಿಲ್ಲಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ರೇಕ್ಸ್ ಒಂದು ನೆಸೆಸಿಟಿನೇ ಇಲ್ಲ. ಕೊನೆಯದಾಗಿ ಇಲ್ಲಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ ಯಾರಪ್ಪ ಅಂತಂದ್ರೆ ಕಾವ್ಯ ಅವರು ಮತ್ತಿಲ್ಲಿ ಸ್ಪಂದನ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಇಬ್ರು ಕೂಡ ಇಲ್ಲಿ ಸೋತ್ರು. ಒಟ್ಟು ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಪೈಪೋಟಿ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಗೇಮ್ ಅಂತ ಬಂದಾಗ. ಬಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್.